ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಫ್ರಂಟ್ ಪಾರ್ಟ್ನ ಹೇಗೆ ಅಳತೆ ತೊಗೋಬೇಕು ಮತ್ತು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ನಾನು ಉದ್ದ ಅಳತೆನ ತೊಗೊಳ್ತಾ ಇದ್ದೀನಿ. ಅಂದರೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು 1 ಇಂಚು ಜಾಸ್ತಿ ಇರಬೇಕು. ಹಾಗಾಗಿ ಬ್ಯಾಕ್ ಪಾರ್ಟು 16 ಇದ್ದರೆ ನಾನು ಇಲ್ಲಿ ಫ್ರಂಟ್ ಪಾರ್ಟ್ನ 17 ಇಂಚ್ ತೊಗೊಂಡಿದ್ದೀನಿ ಉದ್ದ. ಇದೇ ಅಳತೆ 12 ಇದೆ. ನೆಕ್ ಪಾರ್ಟು 6.5 2 ತೊಗೊಂಡಿದ್ದೀನಿ. ನೆಕ್ಕು ಭುಜ 3 ತೊಗೊಂಡಿದ್ದೀನಿ. ಬಗಲು 5.5 ತೊಗೊಂಡಿದ್ದೀನಿ. ಯಾವುದೇ ಬ್ಲೌಸ್ ಕಟ್ ಮಾಡಿದ್ರು ಕೂಡ 5.5ನೇ ತೊಗೊಳ್ಳಿ, ಕರೆಕ್ಟಾಗಿ ಮೆಜರ್ಮೆಂಟ್ ಆಗುತ್ತೆ. ಕ್ರಾಸ್ ಬೆಲ್ಟು ಫ್ರಂಟ್ ಪಾರ್ಟು 3.5, ಭುಜ ಪಾರ್ಟು ಬಗಲ್ ಪಾರ್ಟು 2.5 ತೊಗೊಂಡಿದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಇದು ಬ್ಲೌಸ್ನ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನಿಪ್ಪಲ್ ಪಾಯಿಂಟ್ ಮಾಡೋದು ಹೇಗೆ ಅಂದರೆ, ನಾವು ಬ್ಲೌಸ್ನ ಅಳತೆ ತೊಗೊಂಡು ಅವ್ರ ನಿಪ್ಪಲ್ ಪಾಯಿಂಟಿಗೆ ನಾವು ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ ನಾವು 3 ಇಂಚನ್ನ ತೊಗೊಂಡಿದ್ದೀನಿ. 3 ಇಂಚಿಗೆ ನಾವು ನಿಪ್ಪಲ್ ಪಾಯಿಂಟ್ನ ಮಾಡಿಕೊಂಡು ಅದಕ್ಕೆ ಸ್ಟಿಚ್ ಹಾಕಲಿಕ್ಕೆ 1 ಇಂಚನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಪ್ಪಲ್ ಪಾಯಿಂಟಿಂದ ನಾನು ಆ ಕಡೆ ಈ ಕಡೆ ಸ್ಟಿಚ್ ಹಾಕಲಿಕ್ಕೆ ಅಂದರೆ 1.5 ಇಂಚನ್ನ ತೊಗೊಂಡಿದ್ದೀನಿ ಟಕ್ಸ್ ಹಾಕಲಿಕ್ಕೆ. ನೋಡಿ, 1.5 ನಾನು ತೊಗೊಂಡಿರೋ ಥರನೇ ತೊಗೊಳ್ಳಿ. ಕರೆಕ್ಟಾಗಿ ಬಕ್ ಕೂಡ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ರೌಂಡ್ ಮಾರ್ಕ್ ಹಾಕ್ಕೊಂಡು ಅವರಿಗೆ ಬ್ರಾಡ್ ನೆಕ್ ಬೇಕು ಅಂದರೆ ನಾವು ಒಂಚೂರು ಈ ಥರ ರೌಂಡ್ ಶೇಪ್ನ ಹಾಕ್ಕೋಬೇಕು. ಮುಂದ್ಗಡೆ ಬ್ರಾಡ್ ಬೇಕು ಅನ್ನೋರಿಗೆ ನೋಡಿ, ಇದು ಮೇನ್ ಪಾಯಿಂಟ್. ಇಲ್ಲಿ ನಾವು ಒಂಚೂರು ನಾವು ಹಾಕಿರೋ ಗೆರೆಗಿಂತ ಒಳಗಡೆ 1/4 ಇಂಚು ಒಳಗಡೆ ತೊಗೊಂಡ್ರೆ ಇಲ್ಲಿ ನಮಗೆ ನೆರಿಗೆಗಳು ಬರೋದಿಲ್ಲ, ಸುಕ್ಕುಗಳು ಬರೋದಿಲ್ಲ, ಪರ್ಫೆಕ್ಟಾಗಿ ಬ್ಲೌಸು ಕೂರುತ್ತೆ. ನೋಡಿ, ಈಗ ಕ್ರಾಸ್ ಬೆಲ್ಟ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲಿ ಮಾರ್ಕ್ ಹಾಕಿದ್ದೀವೋ ಅದೇ ಥರನೇ ಕಟ್ ಮಾಡ್ಕೊಳ್ಳೋಣ. ನೆಕ್ ಪಾರ್ಟ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಪಾರ್ಟನ್ನು ನಾವೀಗ ಮೇನ್ ಬ್ಲೌಸಿಗೆ ಇಟ್ಟು ಬ್ಲೌಸ್ ಪೀಸ್ಗೆ ಇಟ್ಟು ನಾವು ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸೇಮ್ ಅದು ಹೇಗೆ ಕಟ್ ಮಾಡ್ಕೊಂಡಿದ್ವೋ ಅದೇ ಥರ ಸೇಮ್ ಮೆಜರ್ಮೆಂಟ್ ಇಟ್ಕೊಂಡು ನಾವು ಮೇನ್ ಬ್ಲೌಸ್ ಪೀಸ್ನ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇದನ್ನು ಉಲ್ಟಾ ತಿರುಗಿಸಿ ಟ್ಯಾಪ್ ಮಾಡಿದರೆ ಅದೇ ಗೆರೆಗಳು ಈ ಕಡೆ ನಿಂತ್ಕೊಳ್ಳುತ್ತೆ. ಅದಕ್ಕೆ ನಾವು ಸ್ವಲ್ಪ ರಬ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟು ನಾನು ಎಲ್ಲ ಕಡೆನೂ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸುತ್ತಲೂ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಮತ್ತು ಲೈನಿಂಗ್ ಪೀಸ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಜಾಯಿಂಟ್ ಮಾಡಿಕೊಂಡ್ರೆ ನನಗೆ ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಪೀಸು ಲೂಸ್ ಆಗೋದಿಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಸ್ಟಿಚ್ ಹಾಕ್ಕೋಬೇಕು ಫಸ್ಟು. ಸುತ್ತಲೂ ಈ ಥರ ಟ್ಯಾಪ್ ಮಾಡ್ಕೊತ ನಾವು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ನಿಪ್ಪಲ್ ಪಾಯಿಂಟ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಟಕ್ಸ್ಗಳು, ನಿಪ್ಪಲ್ ಟಕ್ಸ್ಗಳನ್ನು ಈಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೇಗೆ ಗೆರೆ ಹಾಕಿದ್ವಲ್ಲ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ಅಂದರೆ ಪರ್ಫೆಕ್ಟಾಗಿ ನನಗೆ ಬ್ಲೌಸು ಕರೆಕ್ಟಾಗಿ ಕೂರುತ್ತೆ. ನೋಡಿ, ಬಫ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಈಗ ಫ್ರಂಟಲ್ಲಿ ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೆ ಅದನ್ನು ನೀಟಾಗಿ
ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದೇ ಥರ ಇನ್ನೊಂದು ಲೈನಿಂಗ್ ಪೀಸ್ನ ನಾವು ಕಟ್ ಮಾಡ್ಕೋಬೇಕು. ಅದಕ್ಕೆ ಈಗ ಮೇನ್ ಪಾರ್ಟ್ನ ಸೇರಿಸ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ನೀಟಾಗಿ ಮೇನ್ ಪಾರ್ಟಿಗೆ ಮತ್ತು ಲೈನಿಂಗ್ ಪಾರ್ಟಿಗೆ ಒಂದು ಸಿಂಗಲ್ ಲೈನಿಂಗ್ ಪಾರ್ಟಿಗೆ ನಾವು ಸ್ಟಿಚ್ ಹಾಕ್ಕೊಳ್ಳೋಣ. ಮಧ್ಯದಲ್ಲಿ ಕಟ್ ಮಾಡಿಕೊಂಡು ನೋಡಿ ಮೇಲ್ಗಡೆ ಒಂದು ಪಾರ್ಟು, ಕೆಳಗಡೆ ಒಂದು ಲೈನಿಂಗ್ ಪಾರ್ಟ್ನ ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ಅದನ್ನು ಫೋಲ್ಡ್ ಮಾಡಿ ಉಲ್ಟಾ ತಿರುಗಿಸಿ ಅದಕ್ಕೆ ನಾವು ಸ್ಟಿಚ್ ಮಾಡಬೇಕು. ಎಲ್ಲನೂ ಸೇರಿಸಿ ಒಳಗಡೆ ಹಾಕಿ ಕ್ರಾಸ್ ಬೆಲ್ಟ್ ಒಳಗಡೆ ಹಾಕಿ ನಾವು ಹೊರಗಿಂದ ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಉಲ್ಟಾ ತಿರುಗಿಸ್ಬೇಕು. ಅಂದರೆ ನಮಗೆ ಮೇನ್ ಪಾರ್ಟ್ಗಳು ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ಮೇಲಿಂದ ಹೋಗಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಎರಡು ಕಡೆ ಕೂಡ ಸೇಮ್ ಅದೇ ಮೆಜರ್ ಥರನೇ ನಾವು ಮಾಡ್ಕೊಳ್ಳೋಣ. ನೋಡಿ ಹೀಗೆ ಫೋಲ್ಡ್ ಮಾಡಿ ಇದನ್ನು ಉಲ್ಟಾ ತಿರುಗಿಸಿದ್ರೆ ಕರೆಕ್ಟಾಗಿ ಬರುತ್ತೆ. ಹುಕ್ಸ್ ಪಾರ್ಟ್ ಮತ್ತು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಹುಕ್ಸ್ ಪಾರ್ಟ್ ಮತ್ತು ಕಜರ್ ಪಾರ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಎರಡು ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕೂಡ ಇಟ್ಟು ಸಮವಾಗಿ ಇದೆಯೋ ಇಲ್ಲ ಅಂತ ನೋಡಿಕೊಂಡು ಏರುಪೇರಿದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಪೈಪಿಂಗ್ ಕೊಡ್ತೀನಿ. ನೋಡಿ ಪೈಪಿಂಗ್ ಪರ್ಫೆಕ್ಟಾಗಿ ಬರಬೇಕು. ಇಷ್ಟು ಬಂದಿದೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ಗಳು ಕೊಡ್ತೀರ. ಎಲ್ಲಿ ರಿಂಕಲ್ಸ್ ಕೂಡ ಬರೋದಿಲ್ಲ. ಇದೇ ಥರ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಮತ್ತು ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.